ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ನೋಡಿ, ಕೆಲವೆಲ್ಲ ರಾಂಗ್ ಡಿಸಿಷನ್ಸ್ಗಳು ತಗೊಂಡ್ಬಿಟ್ರೆ ಆಮೇಲಿಂದ ನಮ್ಮ ಮೂಡ್ ಸ್ಪಾಯ್ಲ್ ಆಗುತ್ತೆ. ಮೂಡ್ ಸ್ಪಾಯ್ಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ನೋಡಿದ್ರು ನೋಡ್ದಿರಂಗ್ ಇದ್ ಬಿಡ್ತೀವಂತ. ಅಂದ್ರೆ ಮೈಂಡ್ ಅನ್ನೋದಿತ್ತಲ್ಲ, ಮೈಂಡ್ ಅಲ್ಲಿ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ಮೈಂಡ್ ಅಲ್ಲಿ ನಾವೇನಾದ್ರೂ ಒಂದ್ 2-3 ಸರಿ ದೊಡ್ಡ ಅಪಘಾತ ಆಕ್ಸಿಡೆಂಟ್ ಆಯ್ತಂದ್ರೆ ನಾರ್ಮಲ್ ಆಗಿ ಏನ್ ಬಿಹೇವ್ ಮಾಡ್ಬೇಕು ಆ ಬಿಹೇವಿಯರ್ ಗೊತ್ತಾಗಲ್ಲ, ಮರ್ತೋಗ್ಬಿಡುತ್ತೆ ಅಂತೆ. ಹಾಗೆ ಆಯ್ತು ಇವತ್ತಿನ ಕತೆ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದ್ ಎರಡೇ ಎರಡು ಮೂವ್, ಒಂದು ಮೇಲೆ ಇನ್ನೊಂದು ಕೆಳಗೆ, ತಿರ್ಗಾ ಮೇಲೆ. ಈ ಎರಡೇ ಎರಡು ಮೂವ್ ಅಲ್ಲಿ ಏನಾಯ್ತು, ನಿನ್ನೆ ಝೋನ್ ಒಳಗೆ ಮಾರ್ಕೆಟ್ ಇತ್ತು. ಆದ್ರೆ ನಮ್ಗೇನಾಯ್ತು, ಆ ಝೋನ್ ಒಳಗೇನೆ ನಾವ್ ಈಚೆ ಪ್ಲಾನ್ ಮಾಡಿದಾಗ ಆಚೆ ಹೋಯ್ತು, ಆಚೆ ಪ್ಲಾನ್ ಮಾಡಿದಾಗ ಈಚೆ ಬಂತ. ಎರಡನ್ನೂ ಟ್ರ್ಯಾಪ್ ಮಾಡಿ ನಮ್ಗೆ ಸ್ಟಾಪ್ ಲಾಸ್ ಇಟ್ ಮಾಡ್ತು. ಖಾಲಿ ಎರಡೇ ಟ್ರೇಡ್ ಅಷ್ಟು ಆಗ್ತಿದ್ದಾಗ ಏನಾಗುತ್ತೆ, ಫಿಯರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಮಾರ್ಕೆಟ್ ಸರಿ ಇಲ್ಲ ಅಂತ ಆಗುತ್ತೆ. ಅಲ್ಲಿಗೆ ನಮ್ದು ಮೈಂಡ್ ಬ್ಲಾಕ್ ಆಗಿ ಕ್ಲೋಸ್ ಆಯ್ತು. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ? ರೀಟೆಸ್ಟ್ ಮಾಡ್ಲೇ ಇಲ್ಲ. ರೀಟೆಸ್ಟ್ ಮಾಡ್ದೇನೆ ಸೀದಾ ಫರ್ದರ್ ಮೂವ್ ಆದ. ಎಲ್ಲರೂ ಕಾಯ್ತಿದ್ವಿ ಅರೌಂಡ್ 145ಗೆ ಕಾಯ್ತಾ ಇದ್ವಿ ಪುಟ್ ಆಪ್ಷನ್ ಅಲ್ಲಿ. ಬಟ್ ಅದು ಬರ್ಲೇ ಇಲ್ಲ, ಸೀದಾ ಹೋಯ್ತು. ಯಾವ ರೀಟೆಸ್ಟ್ ಇಲ್ಲ, ಏನೂ ಇಲ್ಲ. ನೋಡಿ, ಸೀದಾ ಹೋಯ್ತು. ಅವಾಗ ಬ್ರೇಕ್ಔಟ್ ಮಾಡಕ್ಕೆ ಹೋಗ್ಲಿಲ್ಲ. ಬೆಳಿಗ್ಗೆ ಬ್ರೇಕ್ಔಟ್ ಮಾಡಕ್ ಹೋದ್ವಿ, ಅದು ಲಾಸ್ ಆಯ್ತು. ಸೆಕೆಂಡ್ ಟೈಮ್ ಅಲ್ಲಿ ಬ್ರೇಕ್ಔಟ್ಗೆ ಟ್ರೈ ಮಾಡಕ್ಕೆ ಹೋಗ್ಲಿಲ್ಲ. ಸೊ ಹಾಗಾಗಿ ಇವತ್ತಿನ ಡೇ ಹೇಗೆ ಅಂತ ಹೇಳಿದ್ರೆ ಲಾಸ್ ಡೇ. ಅದು ಆಕ್ಚುಲ್ ಆಗಿ ನಮ್ ಕೈಲಿ ರಿಕವರಿ ಮಾಡಕ್ ಆಗ್ತಿತ್ತು, ಬಟ್ ನಾವು ಮಾಡಿಲ್ಲ ಬಿಕಾಸ್ ಆಫ್ ಮೈಂಡ್ ಬ್ಲಾಕಿಂಗ್ ಅನ್ನೋದು ಎಲ್ಲರಿಗೂ ಆಗುತ್ತೆ, ನನಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಕರೆಕ್ಟ್ ಅಲ್ವಾ? ನಾವು ಮನುಷ್ಯ ಅಲ್ವಾ? ಸೊ ನಮಗೂ ಹಾಗೆ ಆಗುತ್ತೆ. ಸೊ ಈ ಮೈಂಡ್ ಬ್ಲಾಕಿಂಗ್ ಇಂದಾಗಿ ಏನಾಗುತ್ತೆ, ಈಗ ಮೊನ್ನೆಯಿಂದ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ದು ನೋಡಿ 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 ಏನಾಗುತ್ತೆ, ಈ ಅಚಾನಕ್ ಮೂವಲ್ಲಿ ಎರಡು ಸ್ಟಾಪ್ ಲಾಸ್ ಆಗ್ತಿದ್ದಂಗೆನೆ ಓ ವೊಲಟೈಲ್ ಆಗ್ತಿದೆ, ಏನಾಗುತ್ತೋ ನೋಡೋಣ ಅಂತ ಹೇಳಿ ಬಿಟ್ಬಿಡ್ತೀವಿ. ಆಮೇಲೆ ನಮ್ಗೆ ಏನು ತಲೆಗೆ ಹೋಗಲ್ಲ. ಆದ್ರೆ ಬಟ್ ಮಾರ್ಕೆಟ್ ಆಕ್ಚುಲ್ ಆಗಿ ಏನ್ ಮಾಡ್ತು ನೋಡಿ, ಇಲ್ಲಿ ಮೇಲೆ ಹೋಗಿದ್ದು ಬಂದು ಡಬಲ್ ಬಾಟಮ್ ಮಾಡಿ ಮತ್ತೆ ಹೋಗಿದೆ. ನಾವ್ ಇಲ್ಲಿ ರೀಟೆಸ್ಟ್ ಕಾಯ್ತಾ ಕೂತ್ವಿ, ಅದು ಮಿಸ್ ಆಯ್ತು. ಸೀದಾ ಬ್ರೇಕ್ಔಟ್ ಅಲ್ಲೇ ಹೋಯ್ತು. ಇಲ್ಲೂ ರೀಟೆಸ್ಟ್ ಆಗಿಲ್ಲ, 1 ಪಾಯಿಂಟ್ ವ್ಯತ್ಯಾಸ ಇದೆ. ಸೀದಾ ಹೋಯ್ತು, ಇಲ್ಲಿ ರೀಟೆಸ್ಟ್ ಆಯ್ತು. ಅಷ್ಟೊತ್ತಿಗೆ ನಮ್ಗೆ ಮಧ್ಯಾಹ್ನ ನಮ್ದು ಮೈಂಡ್ ಬ್ಲಾಕ್ ಆಗಿದೆ. ಸೊ ದಟ್ ಏನಾಯ್ತು, ಈಗ ಮಾರ್ಕೆಟ್ ಸ್ಲೋಲಿ ಮೇಲೋಗಿ ಟಾರ್ಗೆಟ್ಸ್ ಅನ್ನೆಲ್ಲ ಚೆನ್ನಾಗಿ ಕೊಟ್ಟಿದೆ. ಸೊ ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವ್ ಏನೇ ಒಂದು ರೂಲ್ಸ್ ಹಾಕೊಂಡು ಕೂತ್ಕೊಂಡ್ರು ಕೆಲವು ಸಲ ಏನಾಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಅದನ್ನ ಟ್ರ್ಯಾಪ್ ಮಾಡ್ತಾರೆ. ನಾವ್ ಆಕ್ಚುಲಿ ಬೆಳಿಗ್ಗೆ ಸಿಹಿ ತಗೊಳಕ್ ಕಾರಣ ಏನಂತ ನೋಡಿದ್ರೆ, ಇಲ್ಲಿ ಗ್ಯಾಪ್ ಇದೆ. ಜಸ್ಟ್ ಎ ಮಿನಿಟ್. ಮ್ಯಾಕ್ಸಿಮಮ್ ಎಲ್ಲರೂ ಮಾಡೋ ಹಾಗೆ ನಾವು ಅದೇ ಮಾಡಿದ್ದು. ಏನಂತ ಹೇಳಿದ್ರೆ ಇಲ್ಲಿ ಗ್ಯಾಪ್ ಇದೆ, ಓಕೆನಾ? ಇಲ್ಲಿ ಗ್ಯಾಪ್ ಇದೆ ಅಂದಾಗ ನಮ್ಗೆ ಈ ಗ್ಯಾಪ್ ಫಿಲ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್. ಓಕೆ, ಈ ಗ್ಯಾಪ್ ಫಿಲ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಏನಾಗೋಯ್ತು, ಮಾರ್ಕೆಟ್ ಇಲ್ಲಿ ಫಾಲ್ ಆಗಿದ್ದು ನಮ್ಮ ಇದು ಸಪೋರ್ಟ್ ತಗೊಂಡು ಮೇಲ್ ಬರಕ್ ಶುರು ಆಯ್ತು. ಮೇಲ್ ಬಂದು ನೆನ್ನೆದು ಹೈಯನ್ನು ದಾಟಿ ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಆಗಿ ಹೊರ ಹೊಮ್ಮಿತು. ಕರೆಕ್ಟ್ ಅಲ್ವಾ? ಆವಾಗ ನಾವೇನ್ ಮಾಡಿದ್ವಿ, ಇಲ್ಲಿ ರೀಟೆಸ್ಟಿಗೆ ಇವತ್ತಿನ ಡೇ ನೆನ್ನೆದು ಡೇ ಹೈಗೆ ನಾವು ಇಲ್ಲಿ ರೀಟೆಸ್ಟಿಗೆ ಎಂಟ್ರಿ ತಗೊಂಡ್ವಿ. ಹಾಗಾದ್ರೆ ಅದೇ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಓಕೆ, ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡಿದ್ವಿ, ಓಕೆ ಈಗ ಹಂಗಾರೆ ಇದು ಫಾಲ್ಸ್ ಬ್ರೇಕ್ಔಟ್ ಮಾಡಿ ಟ್ರ್ಯಾಪ್ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಪುಟ್ ಆಪ್ಷನ್ ಸೈಡ್ಗೆ ನಾವು ಹೋದ್ವಿ. ಪುಟ್ ಆಪ್ಷನ್ ಅಷ್ಟೇ, ಲೋ ಬ್ರೇಕ್ ಆಗಿದ್ದು ಪುಟ್ ಆಪ್ಷನ್ ಮೇಲ್ಗಡೆ ಬರೋಂಗ್ ಬಂದು ಸೀದಾ ಯಾವ್ದನ್ನು ಇಲ್ದೇನೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ. ಸೊ ಎರಡು ಕಡೆ ಸ್ಟಾಪ್ ಲಾಸ್ ಆಯ್ತು, ಮತ್ತೆ ನಾವು ಬ್ಲಾಕ್ ಆಯ್ತು. ಸೆಕೆಂಡ್ ಟೈಮ್ ಅಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಹೋಗಿದೆ, ಬಟ್ ನಮ್ ಕೈಯಲ್ಲಿ ತಗೊಳಕ್ಕೆ ಆಗ್ಲಿಲ್ಲ. ಇದು ಮಾರ್ಕೆಟಿನ ಬಿಹೇವಿಯರ್ ಅಲ್ವಾ? ಸೊ ಇದು ಇಷ್ಟಿದ್ದಂತ ಗ್ಯಾಪ್ ಅನ್ನ ಇದು ಆರಾಮಾಗಿ ಅವನು ರಿವರ್ಸ್ ತಕೊಂಡ. ಓಕೆ, ಇವತ್ತು ನಮ್ಮ 1 ಅವರ್ ಝೋನ್ ಏನಾಯ್ತು ಅಂತ ನೋಡೋಣ. ಯಾಕೆ ನಾವು 1 ಅವರ್ ಝೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ 1 2 3 4 ಟ್ರೇಡ್ ಆಗಿದೆ, ಓಕೆನಾ? ಇಲ್ಲಿ ನೋಡಿ ಕ್ಲೋಸಿಂಗು 1 ಅವರ್ ಆದಾಗ ಮಾರ್ಕೆಟ್ ಇಲ್ಲಿತ್ತು, ಸ್ಟ್ರಾಂಗ್ ಆಗಿ ಬಂದಿದೆ, ಬಂದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ. ಸೊ ಇಲ್ಲಿ ರೀಟೆಸ್ಟ್ ಅಲ್ಲಿ ತಗೊಳ್ಳೋಣ ಅಂತ ಹೇಳಿದಾಗ ಅದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಓಕೆ, ನೆಕ್ಸ್ಟ್ ಟೈಮ್ ರಿವರ್ಸಲ್ ಆದಾಗ ತಗೊಳ್ಳೋಣ ಅಂತ ನೋಡಿದ್ರೆ ಇದ್ರ ಕ್ಲೋಸಿಂಗು, ಈ ಕ್ಯಾಂಡಲಿನ ಕ್ಲೋಸಿಂಗು ಎಬೋವ್ 396 ಒಳಗೆ ಮೇಲ್ಗಡೆ ಇದೆ, ಓಕೆನಾ? ಸೊ ನಾವು ಅವಾಗ ಬಿ ಕಡೆ ಹೋಗಕ್ಕಾಗಲ್ಲ, ಅದು ಬ್ರೇಕ್ ಆಯ್ತು.
ಸೊ ಇಲ್ಲಿ ರೀಟೆಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಬರಲಿಲ್ಲ. ಬಟ್ 0.5 ಇಂದ ಹೊರಟಂತ ಮಾರ್ಕೆಟ್ 1.5ಗೆ ನಿಂತಿದೆ. ನಿಲ್ಲದು ಕರೆಕ್ಟ್ ಆಯ್ತು ನೋಡಿ, ಈಗಲೂ ನಿಂತಿದೆ. ಈಗ ನಾನು ವಿಡಿಯೋ ಬೇಗ ಮಾಡ್ತಾ ಇದ್ದೀನಿ 2:45ಗೆ, ಬಟ್ ಮಾರ್ಕೆಟ್ ಸಸ್ಟೈನ್ ಆಗಿದೆ ಅದೇ ಜಾಗ. 678 ದಾಟ್ತಾ ಇಲ್ಲ. ಈಗ ಬರುತ್ತೆ, ಈಗ ಹಂಗುತ್ತೆ, ಈಗ ಅನ್ನತ್ತೆ. ಇದು ಬ್ರೇಕ್ ಆಯ್ತು ಅಂದ್ರೆ 2 ವರೆಗೆ ಹೋಗ್ಲಿಕ್ಕೆ, ಅರೆ 2 ವರೆಗೆ ಹೋಗ್ಲಿಕ್ಕೆ ಇಲ್ಲಿ 1 ಅನ್ನ ರೀಟೆಸ್ಟ್ ಮಾಡಿದ್ದಾನೆ. 1 ಅನ್ನ ರೀಟೆಸ್ಟ್ ಮಾಡಿದ್ದಾನೆ. ಸೊ 1 ಅನ್ನ ರೀಟೆಸ್ಟ್ ಮಾಡಿದ್ರಿಂದ ಇದು ಬ್ರೇಕ್ ಆಯ್ತು ಅಂತ ಆದ್ರೆ ಒಂದು ಒಳ್ಳೆ ಮೂಮೆಂಟಮ್ ಕೊಡ್ಬೋದು. ಬಟ್ ಟೈಮ್ ಇಲ್ಲ, ಅವನಿಗೆ ಟೈಮ್ ಇಲ್ಲ. ಸೊ ಹೋಗೋದು ಡೌಟ್ಫುಲ್ ಆಗಿ ಕಾಣುತ್ತೆ. ಏನಾದ್ರು ಇದೇ ರೀತಿ ಒಂದು ದೊಡ್ಡ ಕ್ಯಾಂಡಲ್ ತಂದ್ರೆ ಇಟ್ ಈಸ್ ಪಾಸ್. ಇಲ್ಲಿದ್ರೆ ಇವತ್ತೇ ಅದನ್ನ ಟಚ್ ಮಾಡೋದು ಕಷ್ಟ ಆಗುತ್ತೆ. ಸರಿಯಾ? ಸೊ 1 ಅವರ್ ಝೋನ್ ಬಂದಿದೆ. ಬಟ್ ಹಾಗಿದ್ರೆ ಅದು ಸಹ ನೋಡಿ, ಇದು ಮೇಲ್ಗಡೆ ಹೋಗ್ಬೇಕಾದ್ರೆ ಇಲ್ಲಿ ರೀಟೆಸ್ಟ್ ಮಾಡಿದಿದ್ರೆ ಸಿ ಕಡೆ ಕೂತ್ಕೊಂಬೋದಿತ್ತು, ಇಲ್ಲ. ಸೊ ಇಲ್ಲಿ ಬಂದಾಗ ರೀಟೆಸ್ಟ್ ತಗೊಂಡಾಗ ಸ್ಟಾಪ್ ಲಾಸ್ ಆಗಿದೆ. ಅದಾದ್ಮೇಲೆ ಇಲ್ಲಿ ರೀಟೆಸ್ಟ್ ಬರ್ಬೇಕಾದ್ರೆ ಪ್ರಾಪರ್ ಕ್ಲೋಸಿಂಗ್ ಆಗಿರ್ಲಿಲ್ಲ. ಸೊ ಇಲ್ಲೂ ಸಹ ಈ ಟ್ರೇಡ್ ಅನ್ನ ತೆಗಿಯಕ್ ಆಗಲ್ಲ. ಸೊ ಟೋಟಲಿ ಇವತ್ತು ಸಹ ಕರೆಕ್ಟ್ ಆಗಿ ಮಾಡೋದಂದ್ರೆ ಮಧ್ಯಾಹ್ನ ಮೇಲೆ ಮಾತ್ರ. ಮಧ್ಯಾಹ್ನ ಮೇಲೆ ಈ ಕ್ಯಾಂಡಲ್ ಬ್ರೇಕ್ ಆಗಿ ರೀಟೆಸ್ಟ್ ಆಗ್ಬೇಕಾದ್ರೆ ಇಲ್ಲೊಂದು ಎಂಟ್ರಿ ಹಾಕಿದ್ರೆ ನಮ್ಗೆ ಇಲ್ಲಿಂದ ಇಲ್ಲಿವರೆಗಿನ ಟ್ರೇಡು ನಮ್ಗೆ ಸಿಗುತ್ತೆ. ಅದೇ ತರ ನಿಮಗೆ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ್ಲೂ, ಪುಟ್ ಆಪ್ಷನ್ ಅಲ್ಲೂ ಸೇಮ್ ಥಿಂಗ್, ಬ್ರೇಕ್ ಆಗಿ ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಆದಾಗ ಯಾರು ಟ್ರೇಡ್ ತಗೊಂಡಿದಾರೋ ಅವರಿಗೆ ಒಂದು ಒಳ್ಳೆ ರೀತಿಯ ಟ್ರೇಡು ಸಿಕ್ಕಿದೆ. ಕರೆಕ್ಟಾ? ಇದು ಮಾರ್ಕೆಟಿನ ಒಂದು ಬಿಹೇವಿಯರ್. ಸೊ ಈ ರೀತಿ ಇದೆ ಮಾರ್ಕೆಟ್. ನೋಡೋಣ, ಇನ್ನ ನಾಳೆ ನಾಳಿದ್ರಲ್ಲಿ ರಜೆ ಇದೆ. ಸೋಮವಾರ ನಂತರ ಏನಾಗುತ್ತೆ ನೋಡೋಣ. ಅಂಡ್ ನಾಳೆ ನಮ್ದು ಆಸ್ ಯೂಶುವಲ್ ಸೈಕಾಲಜಿ ಕ್ಲಾಸ್ ಇದೆ ಬೆಳಿಗ್ಗೆ 9 ಗಂಟೆಗೆ. ಅದು ಟ್ರೇಡಿಂಗ್ ಚಕ್ರವ್ಯೂಹ ಬಗ್ಗೆ. ನಾಳೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.